ಅನಂತಮೂರ್ತಿ ಅವರು ಅಕಸ್ಮಾತ್ ಬದುಕಿದ್ರೆ ಈ ಎರಡು ಅಂಶಗಳು ಅವರಿಗೆ ಪ್ರಿಯ. ಅವರಿಗೆ ಜಗಳ ಆಡೋದು ಕೂಡ ಭಾಳ ಪ್ರಿಯ. ಸಂವಾದ ಅಥವಾ ವಾಗ್ವಾದ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಹೊಸ ತಲೆಮಾರಿನವರು ಅವರು ಮಾತಾಡ್ತಾ ಇದ್ದಾಗ ನಾವು ತಲ್ಲೀನರಾಗಿ ಕೇಳಿಸ್ಕೊಂಡ್ರೆ ಅದು ಕೂಡ ಭಾಳ ಪ್ರಿಯ ಆಗ್ತಾ ಇತ್ತು ಅವರಿಗೆ. ಆಮೇಲೆ ಕೊನೆಗೆ ಅವರು ಏನೋ ಹೇಳದೇ ಇದ್ದಾಗ ಕೇಳೋರು, ಯಾಕಯ್ಯ ಏನು ಮಾತಾಡ್ತಾನೆ ಇಲ್ವಲ್ಲ ನೀನು, ಏನಾದರೂ ಹೇಳಯ್ಯ ಅಂತ ಹೇಳೋರು. ಸೊ ಎರಡೂ ವಿಷಯಗಳು ಪ್ರಿಯನೇ ಅವರಿಗೆ. ಜಗಳ ಆಡೋದು ಮತ್ತು ಅವ್ರು ಹೇಳೋದನ್ನು ತನ್ಮಯತೆಯಿಂದ ಕೇಳಿಸ್ಕೊಂಡು, ನಾನು ಅನಂತಮೂರ್ತಿಯವರ ಅತಿ ದೊಡ್ಡ ಭಕ್ತ. ಈಗಲ್ಲ, ತರುಣನಿದ್ದಾಗ ನಾನು ನಿಜ ಹೇಳಬೇಕು ಅಂದರೆ ಕುವೆಂಪು ಅವರಿಗಿಂತ ಅನಂತಮೂರ್ತಿಯವರಿಂದ ಅತಿ ಹೆಚ್ಚು ಪ್ರಭಾವಕ್ಕೆ ಒಳಗಾದ ತರುಣ ಆಗಿದ್ದೆ. ಅನಂತಮೂರ್ತಿಯವರ ವ್ಯಕ್ತಿತ್ವ ನಿರ್ಮಿತಿಯಲ್ಲಿ ಹಳೆಯ ತಲೆಮಾರಿನವರು ಹೊಸ ತಲೆಮಾರಿನವರು ಬೀರಿದ ಪ್ರಭಾವಗಳ ಕುರಿತು ಇಷ್ಟೊಂದು ಮುಕ್ತವಾಗಿ ಅನಂತಮೂರ್ತಿಯವರ ತಲೆಮಾರಿನ ಲೇಖಕರು ಬೇರೆ ಯಾರಾದರೂ ಮಾತಾಡಿದ್ದಾರೆ ಅಂತ ನನಗನ್ಸಲ್ಲ. ಪಿ ಲಂಕೇಶ್ ಅವರೇ ಅವರ ಸಮಕಾಲೀನ ಲೇಖಕರ ಬಗ್ಗೆ ಬರೀಬೇಕಾದಾಗ ಕೆಲವು ಸಲ ಪೂರ್ವಗ್ರಹ ಪೀಡಿತರಾಗಿರ್ತಿದ್ರು ಅಂತ ನನಗನ್ಸುತ್ತೆ. ಆದರೆ ಅವರಿಗೆ ಪ್ರಿಯವಾದ ಲೇಖಕರ ಬಗ್ಗೆ ಅದು ಲಾರ್ಜರ್ ದ್ಯಾನ್ ಲೈಫ್ ಅನ್ನೋ ಥರನೂ ಬರೆದಿರೋ ಉದಾಹರಣೆಗಳಿವೆ. ಆದರೆ ಅನಂತಮೂರ್ತಿ ಭಾಳ ನೈಜ ಪ್ರಜಾಪ್ರಭುತ್ವವಾದಿಯಾಗಿರೋದ್ರಿಂದ ತೇಜಸ್ವಿಯವರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಅವರ ಹಾಸ್ಯ ಪ್ರಜ್ಞೆ ಇತ್ಯಾದಿಯನ್ನು ಹೊರತುಪಡಿಸಿ ಭಾಳ ಒಳನೋಟಗಳು ಇರುವಂತಹ ಉಪನ್ಯಾಸ ಅದು. ಆ್ಯಕ್ಚುಲಿ ಅದು ಬರಹ ರೂಪದಲ್ಲಿ ಇನ್ನೂ ಹೆಚ್ಚು ಸ್ಫಟಿಕವಾಗಿ ಗೊತ್ತಾಗುತ್ತೆ ನಮಗೆ. ಅಂದರೆ ಇಷ್ಟೊಂದು ಮುಕ್ತವಾಗಿ ಮಾತಾಡೋದು ಅದು ಭಾಳ ಅಪರೂಪ ಮತ್ತು ಅದು ವರ ಕೂಡ. ಆ ಕಾರಣಕ್ಕಾಗಿಯೇ ಅನಂತ ಅಂತ ನಾವು ಹೇಳ್ಬೋದು. ನಿರ್ದಿಷ್ಟವಾಗಿ ಕುವೆಂಪು ಬಗ್ಗೆ ನಾನು ಮಾತಾಡಬೇಕಾಗಿರೋದ್ರಿಂದ ಅವರಲ್ಲಿ ಈ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತ ಒಂದು ಡಯಾಗ್ರಾಮ್ ಇದೆ. ನಾನು ಅನಂತಮೂರ್ತಿಯವರಿಗೂ ಮತ್ತು ಕುವೆಂಪು ಅವರಿಗೂ ಇರಬಹುದಾದ ಹೋಲಿಕೆಗಳ ವೈರುಧ್ಯಗಳ ಬಿಟ್ಟಾಕಿ, ವೈರುಧ್ಯಗಳು ನಿಜ ಹೇಳಬೇಕು ಅಂದರೆ ಅನಂತಮೂರ್ತಿ ನವ್ಯವನ್ನು ಪ್ರತಿನಿಧಿಸುವ ಅತ್ಯಂತ ದೊಡ್ಡ ವಿಮರ್ಶಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರ ಸಾಮಾನ್ಯ ಗ್ರಹಿಕೆಯಲ್ಲಿ ನಾವು ಸಾಹಿತ್ಯವನ್ನು, ನನ್ನ ತಲೆಮಾರಿನ ಸಾಹಿತ್ಯ ಗ್ರಹಿಕೆ ಮಾಡೋರು ಮತ್ತು ಲೇಖಕರು ನವ್ಯರು ಕುವೆಂಪು ಅವರಿಗೆ ವಿರುದ್ಧವಾಗಿದ್ದರು ಅಂತ ಒಂದು ಪೂರ್ವಗ್ರಹವನ್ನು ಬೆಳೆಸ್ಕೊಂಡಿದ್ರು. ಹಾಗೇನಿಲ್ಲ. ಅನಂತಮೂರ್ತಿಯವರ ಬರಹಗಳು ಮತ್ತು ನಿರ್ದಿಷ್ಟವಾಗಿ ಈ ಸರಣಿಯನ್ನು ನಾವು ನೋಡಿದ್ರೆ ಅವರಷ್ಟು ಮುಕ್ತವಾಗಿರೋಕ್ಕೆ ಸಾಧ್ಯ ಇಲ್ಲ. ಅದರರ್ಥ ಅವರಿಗೆ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಲ್ಲ. ಇಲ್ಲಿರೋ ಬೇಂದ್ರೆಯವರ ಬಗ್ಗೆನೇ ಇರ್ಬೋದು, ಪೂತಿನ ಬಗ್ಗೆನೇ ಇರ್ಬೋದು, ಅಥವಾ ಕುವೆಂಪು ಬಗ್ಗೆನೇ ಇರ್ಬೋದು. ಭಿನ್ನಾಭಿಪ್ರಾಯಗಳನ್ನು ಹೇಳೋದಕ್ಕೆ ಕೂಡ ಅವರು ಕುವೆಂಪು ಥರನೇ ಅನಂತಮೂರ್ತಿ ಕೂಡ ಭಾಳ ಸೊಫೆಸ್ಟಿಕೇಟೆಡ್ ರೈಟರ್, ಅಂದರೆ ಶಿಷ್ಟ ಲೇಖಕ. ಈಗ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಅನಂತಮೂರ್ತಿಯವರ ಇನ್ನೊಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಬೇಂದ್ರೆಯನ್ನು ಸಂಪೂರ್ಣ ಜನಪದ ಕವಿ ಅಂತ ಕರೆಯೋಕ್ಕಾಗಲ್ಲ, ಯಾಕಂದರೆ ಅವರು ಉಪನಿಷತ್ತು, ವೇದ ಇತ್ಯಾದಿಗಳಿಂದ ಸ್ಫೂರ್ತಿಗೊಂಡಿದ್ದರು. ಅವರನ್ನು ಕುವೆಂಪುಗೆ ಹೋಲಿಸ್ತಾ ಕುವೆಂಪು ಸ್ವಲ್ಪ ಶಿಷ್ಟ ಲೇಖಕ, ಶಿಷ್ಟ ಪರಂಪರೆಯ ಲೇಖಕ ಅಂತ. ಅನಂತಮೂರ್ತಿ ಕೂಡ ಹಾಗೆ ಅಂತ ಅನಿಸುತ್ತಾರೆ ನನಗೆ. ಈಗ ಬೇಂದ್ರೆ ಮತ್ತು ಕುವೆಂಪು, ಇದು ಸುಮ್ಮನೆ ಹೋಲಿಕೆಗಾಗಿ ಮಾತ್ರ ಹೇಳ್ತಾ ಇದ್ದೀನಿ ನಾನು, ವಾಗ್ವಾದಕ್ಕಲ್ಲ. ಈಗ ಬೇಂದ್ರೆ ಮತ್ತು ಕುವೆಂಪು ಅವರನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿದಾಗ ಎರಡು ಪ್ರತಿಭೆಗಳು ಹೇಗೆ ಬೇರೆ ಬೇರೆಯಾಗಿ ಕಾಣುತ್ತೆ, ಅದೇ ಥರನೇ ಅನಂತಮೂರ್ತಿ ಮತ್ತು ಪಿ ಲಂಕೇಶ್ ಅವ್ರನ್ನ ಪ್ರತಿಭೆಗಳನ್ನು ನೋಡಿದಾಗ ವ್ಯತ್ಯಾಸ ಅಷ್ಟೇ ಇದೆ ಅಲ್ಲಿ. ಅದು ಅವರ ಓದುಗರಿಗೆ ನಿಜಕ್ಕೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಕಂಪೇರ್ ಮತ್ತು ಕಾಂಟ್ರಾಸ್ಟ್ ಮಾಡಬೇಕಾದಾಗ ಅನಂತಮೂರ್ತಿ ಅವರಲ್ಲಿ ಮತ್ತು ಕುವೆಂಪು ಅವರನ್ನು ಹೋಲಿಸಿ ನೋಡೋದಾದರೆ ವೈರುಧ್ಯಗಳಿಗಿಂತನೂ ಅವರ ಹೋಲಿಕೆಗಳೇ ಜಾಸ್ತಿ ಕಂಡುವು ನನಗೆ ಅವರಿಬ್ಬರಲ್ಲಿ. ಕೆಲವು ಅಂಶಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ಉದಾಹರಣೆ ಸುಮ್ಮನೆ ಭಾಳ ಕ್ಲೀಶೆಯಿಂದ ಹೇಳೋದಾದರೆ, ಇಬ್ಬರು ಒಂದೇ ಪ್ರದೇಶದವರಿದ್ದಾರೆ, ಒಂದೇ ತಾಲೂಕಿನವರಿದ್ದಾರೆ. ಅಷ್ಟಕ್ಕೆ ಒಂದು ಕೂಗಳತೆಯಲ್ಲಿ ನಮ್ಮ ಹುಲ್ಲು ಹಾಸಿನ ಗುಡಿಸಲಿತ್ತು ಮತ್ತು ದೊಡ್ಡ ಗೌಡರ ಮನೆಯಾದ ಕುವೆಂಪು ಅವ್ರ ಮನೆ ಇತ್ತು ಅಂತ ಅನಂತಮೂರ್ತಿನ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಶ್ರೀಮಂತ ತೊಟ್ಟಿ ಮನೆಗೆ ನಮ್ಮ ತಾತ ಸಂಭಾವನೆ ಕೂಡ ಹೋಗಿದ್ದಿರ್ಬೋದು ಅಂತ ಹೇಳಿದ್ದಾರೆ ಅವರು, ಅನಂತಮೂರ್ತಿಯವರು ಒಂದು ಕಡೆಗೆ ಅದೇ ಸಂದರ್ಶನದಲ್ಲಿ. ಅದು ಹೊರತುಪಡಿಸಿ ಇಬ್ಬರಿಗೂ ಆಧುನಿಕ ಶಿಕ್ಷಣ ಇದೆಯಲ್ಲ, ಅದು ಅವರಿಬ್ಬರನ್ನ ಸಂಪೂರ್ಣ ಭಿನ್ನ ವ್ಯಕ್ತಿತ್ವವಾಗಿ ನಿರೂಪಿಸ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇಬ್ಬರಲ್ಲೂ ಒಂದು ಕೆಂಡದ ಥರ ನಿಗಿನಿಗಿಯಾಗಿ ಹೊಳೆಯುವ ವೈದುಷ್ಯ ಅಂತ ನಾವು ಹೇಳ್ತೀವಲ್ಲ, ಸ್ಕಾಲರ್ಶಿಪ್ ಅಥವಾ ಒಂದು ಘನ ಪಾಂಡಿತ್ಯ ಅಂತೀವಲ್ಲ, ಅವು ಇಬ್ಬರಲ್ಲೂ ಸಮಾನ ಇದೆ.
ಕಾಲಘಟ್ಟ ಬೇರೆ ಇದೆ ಅಷ್ಟೇ. ಆಧುನಿಕ ಶಿಕ್ಷಣ ಇಬ್ಬರ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿದೆ, ಇಬ್ಬರ ವೈಚಾರಿಕತೆಯನ್ನು ಬದಲಾವಣೆ ಮಾಡಿದೆ. ಆದರೆ ಕಾಲಘಟ್ಟ ಮಾತ್ರ ಬೇರೆ. ಮತ್ತು ಇಬ್ಬರೂ ಪರಂಪರೆ ಹಾಗೂ ಆಧುನಿಕತೆ ಇವು ಎರಡರಿಂದ ತಮ್ಮ ವ್ಯಕ್ತಿತ್ವದ ವೈಚಾರಿಕ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಾರೆ. ಆಮೇಲೆ ಪಾರಂಪರಿಕವಾಗಿ ಮತ್ತು ಜಡ್ಡುಗಟ್ಟಿದ ಮಾನವೀಯತೆಯ ವಿರೋಧಿಯಾದ ಕಂದಾಚಾರ ಕ್ರೌರ್ಯಗಳನ್ನು ಭಾಳ ನಿರುದ್ವಿಗ್ನವಾಗಿ ಇಬ್ಬರು ಮಹಾಲೇಖಕರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸುಮ್ಮನೆ ಹೆಸರುಗಳು ಹೇಳಿದರೆ ಹೂವಯ್ಯ ಇರ್ಬೋದು, ಪ್ರಾಣೇಶಾಚಾರ್ಯ ಇರ್ಬೋದು, ಯಮನಕ್ಕ, ಕೇಶವ, ಪರಂಪರಾಗತ ಮೌಢ್ಯದಿಂದ ಬರುವ ಕ್ರೌರ್ಯ ಮತ್ತು ಹಿಂಸೆಯನ್ನು ಅದೇ ಕಾಲಘಟ್ಟದ ಬೇರೆ ಕೆಲವು ಲೇಖಕರಲ್ಲಿ ರೊಚ್ಚಿಗೆದ್ದು ಬರೆಯೋದನ್ನು ನಾವು ನೋಡ್ತೀವಿ, ನವೋದಯ ಮತ್ತು ಆನಂತರದ ಕಾಲಘಟ್ಟದಲ್ಲಿ. ಆದರೆ ಈಗ ಕಾನೂರು ಹೆಗ್ಗಡತಿ ಇರ್ಬೋದು ಅಥವಾ ಮಲೆಗಳಲ್ಲಿ ಮದುಮಗಳು ಕೃತಿಯಲ್ಲಿ ಭಾವೋದ್ವೇಗತೆ ಬೇರೆ ಥರ ಇದೆ. ಅಲ್ಲಿ ಆಕ್ರೋಶ ಭರಿತ ಮತ್ತು ಹಿಂಸೆಯನ್ನು ಪ್ರಚೋದಿಸುವಂತಹ ಭಾವೋದ್ವೇಗ ಎಲ್ಲೂ ಇಲ್ಲ ಆ ಕಾದಂಬರಿಯಲ್ಲಿ. ಸೊ ಅವೆರಡೂ ಸಮಾನ ಅಂಶಗಳು ಅಂತ ನನಗನ್ಸುತ್ತೆ. ಘಟಶ್ರಾದ್ದದ ಯಮುನಕ್ಕನ ಬಗ್ಗೆ ಬರೀಬೇಕಾದಾಗ ಅಥವಾ ಕ್ಲಿಪ್ ಜಾಯಿಂಟ್ ಕಥೆಯ ಕೇಶವನ ಬಗ್ಗೆ ಬರೀಬೇಕಾದಾಗ ಅಲ್ಲಿರೋ ಭಾವತೀವ್ರತೆ ಬೇರೆ ಆದ್ರೂ ಹಿಂಸೆಯನ್ನು ಉತ್ಪಾದಿಸದೇ ಇರುವ ವೈಚಾರಿಕತೆಗೆ ಹತ್ತಿರವಾಗಿರುವಂಥ ಭಾವೋದ್ವಿಕತೆ ಅದು, ಮತ್ತು ಆಧುನಿಕ ಶಿಕ್ಷಣದಿಂದ ಅವರು ರೂಪಿಸ್ಕೊಂಡ್ರು ಅಂತ ನನಗನ್ಸುತ್ತೆ. ಕುವೆಂಪು ಅವ್ರದ್ದು ಈ ಶೂದ್ರ ಮನಸ್ಸಿನ ಜಾಗೃತ ಸಂಕಲ್ಪ ಆದರೆ, ಅನಂತಮೂರ್ತಿಯವರು ಆ ತಲೆಮಾರಿನ ನಂತರ ಬಂದ ಪ್ರಜಾಸತ್ತೆ, ಸೆಕ್ಯುಲರ್ವಾದ ಮತ್ತು ಎಲ್ಲವನ್ನ ಒಳಗೊಳ್ಳುವ ರಾಜಕಾರಣ, ಇದ್ರ ಬಗ್ಗೆ ಹೆಚ್ಚು ಆಸಕ್ತರಾಗಿದ್ದರು ಅಂತ ನನಗನ್ಸುತ್ತೆ. ಆಮೇಲೆ ಕುವೆಂಪು ಭಾರತೀಯ ರಸಶಾಸ್ತ್ರ, ಕಾವ್ಯ ಮೀಮಾಂಸೆ ಇದರಿಂದ ಪ್ರೇರೇಪಿತರಾಗಿ ಅವನ್ನು ಹೊಸ ಬೆಳಕಿನಲ್ಲಿ ವ್ಯಾಖ್ಯಾನಿಸಿ, ಸ್ವೋಪಜ್ಞತೆ ಇದು ಕುವೆಂಪು ಅವರ ಪದ ನುಡಿಗಟ್ಟಿದು, ಮೀಮಾಂಸೆಯನ್ನು ಸೃಷ್ಟಿಸಿದ್ರು. ಈ ಬಗ್ಗೆ ಕನ್ನಡ ಸಾಹಿತ್ಯದ ವಿಮರ್ಶೆ ಭಾಳ ಗಮನ ಕೊಟ್ಟಿದೆ ಅಂತ ನನಗನ್ಸಲ್ಲ. ಯಾಕಂದರೆ ಕುವೆಂಪು ಅವರ ರಸ ಸಿದ್ಧಾಂತಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ದು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಹೊಸ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿ ಅವರ ಬರೆದ ವಿಮರ್ಶೆ ಇದೆಯಲ್ಲ, ಅಲ್ಲಿಂದ ಮುಂದೆ ಬೇರೆ ಒಂದು ಸ್ವರೂಪವನ್ನು ಪಡೀಬೇಕಾಗಿತ್ತದು. ಆದರೆ ಕಾಲದ ಕಾರಣದಿಂದನೋ ಇನ್ನೊಂದು ಯಾವುದೋ ಕಾರಣದಿಂದಾಗಿ ಸಾಧ್ಯ ಆಗಿಲ್ಲ. ಅನಂತಮೂರ್ತಿಯವರನ್ನು ಅಷ್ಟೇ ಪಾಶ್ಚಾತ್ಯ ಆಧುನಿಕತೆಯಿಂದ ಎಚ್ಚೆತ್ತು ಸೃಷ್ಟಿಸಿದ ವಿಮರ್ಶಾ ಪದ್ಧತಿ ಅನಂತಮೂರ್ತಿಯವ್ರದ್ದು. ಆ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ತುಂಬ ನವೀನ ಅನ್ನೋ ಥರನೇ ಇತ್ತದು ಅದು, ಮತ್ತು ನಮ್ಮ ಪ್ರಜ್ಞೆ ಮತ್ತು ಪರಿಸರಗಳಿಗೆ ಯಾವತ್ತೂ ಸ್ವೀಕಾರಾರ್ಹವೇ ಆಗಿದೆ. ಆ ವಿಷಯಗಳನ್ನು ವಿಸ್ತರಿಸಬಹುದೇ ಹೊರತು ಅವರು ಪ್ರಸ್ತಾಪ ಮಾಡಿರೋ ವಿಷಯಗಳು, ಕುವೆಂಪು ಅವರು ಸಿದ್ಧಾಂತದ ಬಗ್ಗೆ ಪ್ರಸ್ತಾಪ ಮಾಡಿರೋ ವಿಷಯಗಳಿರ್ಬೋದು, ಅಥವಾ ಆನಂತರ ಅನಂತಮೂರ್ತಿಯವರು ನವ್ಯ ವಿಮರ್ಶೆಯಲ್ಲಿ ಪ್ರಸ್ತಾಪ ಮಾಡಿರೋ ವಿಷಯಗಳನ್ನು ವಿಸ್ತರಣೆ ಮಾಡ್ಬೋದು ನಾವು. ಆದರೆ ಅದು ಅವರ ಗ್ರಹಿಕೆ ಸರಿ ಇಲ್ಲ ಅಂತ ನಾವು ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರೂ ಲೇಖಕರಿಗೂ ಒಂದು ಕಾಲಘಟ್ಟದಲ್ಲಿ ಜಾತಿ ನಿಂದನೆ ಇತ್ಯಾದಿಗಳಿಂದ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಸುಮಾರು ಘಟನೆಗಳು ನಡೆದಿವೆ. ಆದರೆ ಅವರು ತಮ್ಮ ನಿಲುವನ್ನು ಯಾವತ್ತೂ ಬಿಟ್ಟುಕೊಡದೇ ಇರೋದಕ್ಕೆ ಕಾರಣ ಏನಂತಂದರೆ, ಅವರ ವಿಚಾರದಲ್ಲೇ ಅವರಿಗಿದ್ದ ಆತ್ಮವಿಶ್ವಾಸ ಮತ್ತು ಅವರ ಆಧುನಿಕತೆ, ಪರಂಪರೆ ಎರಡರಿಂದ ಪಡೆದುಕೊಂಡು ತಾವು ರೂಪಿಸಿಕೊಂಡಂಥ ಒಂದು ಭದ್ರವಾದ ಬುನಾದಿ ಇದೆಯಲ್ಲ, ಅದು ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅನಂತಮೂರ್ತಿಗೆ ಸದಾ ಸಾರ್ವಜನಿಕ ಸಂವಾದವನ್ನು ಪ್ರೇರೇಪಿಸಬೇಕು ಅಂತ ಅನ್ನುವ ತುಡಿತ ಅವರಿಗೆ ಇತ್ತು. ಆ ಕಾರಣದಿಂದಲೇ ಪ್ರಜಾಸತ್ತಾತ್ಮಕ ಮೌಲ್ಯ ಒಂದು ಬೌದ್ಧಿಕ ವಿಸ್ತರಣೆಗೆ ಸಾಧ್ಯತೆ ಅಂತ ನಂಬಿಕೊಂಡು ಅವರು ಭಾಳ ವೋಕಲ್ ಅಂತ ಹೇಳ್ತೀವಲ್ಲ ನಾವು, ಎಲ್ಲ ವಿಷಯಗಳ ಬಗ್ಗೆನೂ ಭಾಳ ವೋಕಲ್ ಆಗಿ ಮಾತಾಡೋರು, ಬರೆಯೋರು. ಅದೇ ಥರನೇ ಕುವೆಂಪು ಅವರು ಭಾರತೀಯ ಸಂಸ್ಕೃತಿಯ ಸಗುಣಗಳನ್ನು ಸ್ವೀಕಾರ ಮಾಡಿದರೂ ಕೂಡ ಅದರ ದುರ್ಗುಣಗಳಿವೆಯಲ್ಲ, ಅದನ್ನು ಕಾವ್ಯದಲ್ಲಿ, ವೈಚಾರಿಕ ಲೇಖನದಲ್ಲಿ ಮತ್ತು ಕಾದಂಬರಿಗಳಲ್ಲಿ ಭಾಳ ಪ್ರಖರವಾಗಿ ಅವರು ಅದನ್ನು ವಿರೋಧಿಸೋದಕ್ಕೆ ಹಿಂದೆ ಮುಂದೆ ನೋಡಿಲ್ಲ. ಅದೇ ಅರ್ಥದಲ್ಲೇ ಈ ಉಪನ್ಯಾಸದಲ್ಲಿ ಅನಂತಮೂರ್ತಿಯವರು ಕುವೆಂಪು ಅವರನ್ನು ಕ್ರಿಟಿಕಲ್ ಇನ್ಸೈಡರ್ ಅಂತ ಕರೆದಿದ್ದಾರೆ. ಅಂದರೆ ಒಳಗಿದ್ದನೇ ಅದನ್ನು ಸುಧಾರಣೆ ಮಾಡಬೇಕು ಮತ್ತು ನಿರಾಕರಣೆ ಮಾಡಬೇಕು ಅನ್ನುವ ಎರಡು ನಿಲುವುಗಳಿರುವಂತಹ ಕ್ರಿಟಿಕಲ್ ಇನ್ಸೈಡರ್ ಅಂತ ಕರೆದಿದ್ದಾರೆ. ಆಧುನಿಕ ಅರ್ಥದಲ್ಲಿ ಅನಂತಮೂರ್ತಿ ಕೂಡ ಒಬ್ಬ ಕ್ರಿಟಿಕಲ್ ಇನ್ಸೈಡರ್ ಆಗಿದ್ದರು
ಅಂತ ನಾನು ತಿಳ್ಕೊಂಡಿದ್ದೀನಿ. ಭಾರತೀಯ ಕಾವ್ಯಮೀಮಾಂಸೆಯನ್ನು ಹೊಸ ಸನ್ನಿವೇಶಕ್ಕೆ ಮರುವ್ಯಾಖ್ಯಾನ ಮಾಡಿದ ಕುವೆಂಪು ಅವರನ್ನು ರಸ ಋಷಿ ಅಂತ ಅವ್ರನ್ನ ಕರೀತಾರೆ. ನಿಜವಾದ ಅರ್ಥದಲ್ಲಿ ರಸಶಾಸ್ತ್ರಗಳನ್ನು ಕನ್ನಡ ಆಧುನಿಕ ವಿಮರ್ಶೆಯ ವಿಧಾನಕ್ಕೆ ವ್ಯಾಖ್ಯಾನ ಮಾಡಿದ್ರಿಂದ ಅವರು ಆ ಅರ್ಥದಲ್ಲಿ ಕೂಡ ಅವರು ರಸಋಷಿ ಅಂತ ಕರಿಬೋದು ಅಂತ ನನಗನ್ಸುತ್ತೆ. ಜೊತೆಗೆ ಪಾಶ್ಚಾತ್ಯ ಮತ್ತು ಪೌರಸ್ತ್ಯಗಳ ತೌಲನಿಕ ಅಧ್ಯಯನ ಇದೆಯಲ್ಲ, ಅದು ಕುವೆಂಪು ಅವರೇ ಮುಂಚೂಣಿಗೆ ತೊಗೊಂಡು ಬಂದಿದ್ದು ಅದನ್ನು, ನಿಜ ಹೇಳಬೇಕು ಅಂದರೆ. ಆಮೇಲೆ ಅದನ್ನು ಪರಂಪರೆಯನ್ನು ಮುಂದುವರಿಸುವ ಭಾಗವಾಗಿ ಕುವೆಂಪು ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಬೇರೆ ವಿಶ್ವವಿದ್ಯಾಲಯ ನನಗೆ ಗೊತ್ತಿಲ್ಲ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುವೆಂಪು ಅಧ್ಯಯನಕ್ಕೆ ಒಂದು ಪ್ರತ್ಯೇಕವಾದ ಪೇಪರ್ ಇರ್ತಾಯಿತ್ತು MA ಮತ್ತು ತೌಲನಿಕ ಅಧ್ಯಯನದಲ್ಲಿ ಇವರ ರುದ್ರನಾಟಕಗಳು ಮತ್ತು ಗ್ರೀಕ್ ರುದ್ರನಾಟಕಗಳ ಒಂದು ತೌಲನಿಕ ಅಧ್ಯಯನ ಇರ್ತಾಯಿತ್ತು. ಅದರಿಂದ ಕನ್ನಡಕ್ಕೆ ತುಂಬ ಪ್ರಯೋಜನ ಆಗಿದೆ. ನಿಜ ಹೇಳಬೇಕು ಅಂದರೆ ಅಲ್ಲಿವರೆಗೂ 2 ಕೃತಿಗಳು, ಅದು ಪೌರಸ್ಥನೇ ಇರ್ಬೋದು, ಪಾಶ್ಚಾತ್ಯನೇ ಇರ್ಬೋದು, ಮತ್ತು ನಮ್ಮಲ್ಲೇ ಹಳೆಯದು ಹೊಸದರ ಎರಡೂ ಇಟ್ಕೊಂಡು ಅವುಗಳ ಸಾಧ್ಯತೆಯನ್ನು ಹೊಸ ಪರಿಪ್ರೇಕ್ಷ್ಯದಲ್ಲಿ ನೋಡುವ ಪರಂಪರೆ ಶುರುವಾಗಿದ್ದೇ ಆನಂತರ ಅಂತ ನಾನು ಅಂದ್ಕೊಂಡಿದ್ದೀನಿ.